ನಮಸ್ಕಾರ. ಇವತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದ ಅನೇಕ ರಸ್ತೆಗಳು ಇವತ್ತು ಡಾಂಬರೀಕರಣ ಇಲ್ಲಂತೇಳಿ ಸುಮಾರು 8 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಾ ಮನವಿ ಕೊಡುತ್ತಾ ಬಂದಿದ್ದೀವಿ. ಆದರೆ ಹಲವು ಬಾರಿ ಚುನಾಯಿತ ಪ್ರತಿನಿಧಿಗಳು ಭೇಟಿಯಾದರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿ ಚಿಕಾರ ಎತ್ತಾಗ್ತಿಯಾರಿಲ್ಲ. ಇವತ್ತು 5 ವರ್ಷಕ್ಕೊಮ್ಮೆ ಚುನಾವಣೆ ಬರ್ತಾವೆ. ಚುನಾವಣೆದಾಗ ಭರವಸೆ ಕೊಟ್ಕೋತ ಹೋಗ್ತಾರೋ. 2018 ಚುನಾವಣೆ, 19 ಚುನಾವಣೆ, 2023, 24 ಲೋಕಸಭಾ ಚುನಾವಣೆ ಒಳಗೂ ಲೋಕಲ್ ಶಾಸಕರಿಗೂ ಹಾಗೂ ಗದ್ದಿಗೌಡ ಸಾಹೇಬ್ರಿಗೂ ಮನವಿ ಕೊಟ್ಕೋತ ಬಂದೀವ್ರಿ. ನಾವು ಅವ್ರು ಭರವಸೆನ ಕೊಟ್ಕೋತ ಬಂದಾರು. ಆದರೆ ಇದು ಎಲ್ಲದಕ್ಕೂ ಮಿಕ್ಕಿ ಇವತ್ತು ನಾವು ಈಗ ಮಳೆಗಾಲ ಪ್ರಾರಂಭ ಆಗೈತಿ. ಸದ್ಯ ಏನು ಕಬ್ಬಿನ ಸೀಸನ್ ಚಾಲೂ ಆಗ್ತಂದ್ರೆ ನಮ್ಮ ಬೆಳೆದಂಥ ಬೆಳೆ ಕಬ್ಬು ಸಾಕ್ಷಾತ್ ಸರಿಯಾಗಿ ರಸ್ತೆ ಇಲ್ಲದಂಗೆ ಆಗಿಬಿಟ್ಟೈತಿ ಇವತ್ತು. ಅದಕ್ಕೆ ನಮಗೆ ತಕ್ಷಣ ನಮ್ಮ ಹೊನ್ನೂರು ಗ್ರಾಮದ ಗುಡ್ಡದ ಸಾಲು ವಸ್ತಿ ಡಾಂಬರೀಕರಣ ರಸ್ತೆ ಆಗಬೇಕು. ಇನ್ನೊಂದು ಗಣಿ ಒಳಗಿನ ರಸ್ತೆ, ಗ್ರಾಮ ಪಂಚಾಯತಿ ಮುಂದೆ ಹಾದು ಹೋಗುವ ಗಣಿ ಗಲಗಲಿ ಕೊಡುವ ರಸ್ತೆ ಡಾಂಬರೀಕರಣ ಆಗಬೇಕು. ಇದರ ಜೊತೆಗೆ JLBC ಸಂಬಂಧಪಟ್ಟಂಗೆ ಈ ಘಟಪ್ರಭಾ ಎಡದಂಡೆ ಕಾಲುವೆ ಮೇಲೆ ಇರತಕ್ಕಂಥ ಶ್ರೀ ಯಡಿಬೀರೇಶ್ವರ ದೇವಸ್ಥಾನದಿಂದ ಗಣಿ ಹಂಚು ಕಾಲುವೆ ಮೇಲಿರುವ ಗಣಿ ಬುತ್ನಿ ಹಾಗೂ ಗಣಿ ಬುತ್ನಿ ರಸ್ತೆ ಸಂಪರ್ಕ ಆಗುವಂಥ ಸುಮಾರು 6 ಕಿಲೋಮೀಟರ್ ರಸ್ತೆ, ಈ ರಸ್ತೆ ಡಾಂಬರೀಕರಣ ಆಗಬೇಕು. ಈ ರಸ್ತೆಗೆ ಸಂಬಂಧಪಟ್ಟಂತೆ 2 ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಕೂಡ ಅದಾವು. ಸಾವಿರಾರು ಎಕರೆ ಭೂಮಿ ಇವತ್ತು ನೀರಾವರಿ ಪ್ರದೇಶ ಐತಿ. ಪ್ರತಿ ವರ್ಷ ಲಕ್ಷಾಂತರ ಟನ್ ಕಬ್ಬು ಬೆಳೆಗಾರರ ಭಾಗದಾಗ ಇವತ್ತು ಗುಡ್ಡದ ಸಾಲ ಇಡೀ ಹೊನ್ನೂರು ಗ್ರಾಮದೊಳಗೆ ಗುಡ್ಡದ ಸಾಲ ರಸ್ತೆ ಪ್ರಮುಖವಾದಂಥ ರಸ್ತೆ ಅದ. ಇಡೀ ಹೊನ್ನೂರದ ಅರ್ಧ ಜನಸಂಖ್ಯೆ ಮತ್ತು ಅರ್ಧ ರೈತರ ಭಾಗ ಬೆಳೀತಕ್ಕಂಥ ಯಾವುದಾದ್ರೂ ಪ್ರದೇಶ ಇದ್ರೆ ಅದು ಗುಡ್ಡದ ಸಾಲ ಭಾಗ. ನೀವು ಅಂಥ ಗುಡ್ಡದ ಸಾಲ ರಸ್ತೆನೇ ಮಾಡೋಕ್ಕೆ ವಿಳಂಬ ಮಾಡಕತ್ತೀರಿ ಅಂದ್ರೆ ನೀವು ರಾಜಕೀಯ ಯಾಕೆ ಮಾಡಕತ್ತೀರಿ ಅಂತೇಳಿ ನಾವು ಪ್ರಶ್ನೆ ಮಾಡಕತ್ತೀವಿ. ಇವತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೊಟ್ಟಂಥ ಅನುದಾನ ಎಲ್ಲಿ ಹೊಂಟೈತಿ? ಹೊನ್ನೂರಿಗೆ ಯಾಕೆ ಕೊಡಕತ್ಯಾರಿಲ್ಲ? ಹೊನ್ನೂರು ರಸ್ತೆಗಳ ಸಂಬಂಧ ಏನು ಐತೋ ಇಲ್ಲೋ ಅನ್ನೋದು ಇವತ್ತು ನೀವು ಪ್ರಶ್ನೆ ಮಾಡ್ಕೋಬೇಕಾಗಿತ್ತು. ನಿಮ್ಗೆ ನಾವು ಪ್ರತಿ ಸಲ ಚುನಾವಣೆದೊಳಗೆ ನಿಮ್ಮನ್ನು ಯಾವುದೇ ಒಂದು ರೂಪಾಯಿ ಆಸೆ ಪಡೆದರೆ ನಿಮಗೆ ಚುನಾವಣೆ ಒಳಗೆ ಗೆಲ್ಲಿಸಿಕೊಡ್ತೀವಿ. ಭರವಸೆ ಕೊಟ್ಟು ಹೋಗ್ತೀರಿ, ಸುಳ್ಳು ಆಶ್ವಾಸನೆ ಕೊಡ್ತೀರಿ. ಚುನಾವಣೆ ಗೆದ್ದ ನಂತರ ನಮಗೆ ಅನುದಾನ ಬಂದಿಲ್ಲ, ನಮಗೆ ಸಮಯ ಇಲ್ಲ, ನಮಗೆ ರಸ್ತೆ ಮುಂದಿನ ಸಲ ಇಟ್ಕೊತೀವಿ, ಮುಂದಿನ ಚುನಾವಣೆದೊಳಗೆ ಇಟ್ಕೊತೀವಿ ಅನ್ನೋವಂಥ ಭರವಸೆ ಕೊಡಾಕತ್ತೀರಿ ಇವತ್ತು. ಅದಕ್ಕೆ ಇದೆಲ್ಲದಕ್ಕೂ ಮಿಕ್ಕಿ ನಾವು ಬೇಸತ್ತ ಇವತ್ತು ಒಂದು 16 ಜನ ರೈತರು ಇವತ್ತು ಪ್ರಾರಂಭ ಆಗೈತಿದ್ದು. ಸುಮಾರು ಒಂದು 10 ರಿಂದ 15 ಜನ ರೈತರು ನಾವು ಕೂಡಿ ಇವತ್ತು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡೀವಿ. ಆದ್ರೆ ಜನಸಂಖ್ಯೆ ಕಡಿಮೆ ಐತಿ. ಸುಮ್ಮನೆ ಯಾರೋ ಒಂದು 7-8 ಜನ ಕೂತು ಹೋಗ್ತಾರೋ ಅಂತ ತಿಳ್ಕೊಕ್ಕೆ ಹೋಗಬೇಡ್ರಿ. ನೀವು ಇವತ್ತು ಒಬ್ಬ ರೈತ ಆದರೂ ಅಟ್ಟ, ಇವತ್ತು 100 ರೈತರು ಆದರೂ ಅಟ್ಟ, ನಿಮ್ಮ ಕೂಡ ಅಲ್ಗಾಡ್ಸಕ್ಕೆ ನಮ್ಗೆ ಸಾಕತ್ತೈತಿ ಇವತ್ತು. ಅದಕ್ಕೆ ಜಮಖಂಡಿಯ ಶಾಸಕರು ಹಾಗೂ ಏನು ಬಾಗಲಕೋಟೆ ಲೋಕಸಭಾ ಸದಸ್ಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವತ್ತು ಸೂಚನೆ ನೀಡಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಪ್ರಾರಂಭ ಮಾಡಬೇಕು. ನಾವು ಕೊಟ್ಟಂಥ ಅರ್ಜಿ ಒಳಗಿರ್ತಕ್ಕಂಥ 3 ರಸ್ತೆಗಳ ಇವತ್ತು ಪ್ರಾರಂಭ ಆಗಬೇಕು. ಕಾಮಗಾರಿಗೆ ಅದಕ್ಕೆ ಆದೇಶ ಹೊರಡಬೇಕು. ಏನೇನು ತಯಾರಿ ಮಾಡ್ಕೋಬೇಕು ಇವತ್ತು ರೆಡಿ ಮಾಡ್ಕೋಬೇಕು. ನೀವು ಇಲ್ಲದೇ ಇದ್ದರೆ ನೀವು 1 ದಿನ 15 ದಿನ ಬಿಟ್ಟು ಬರ್ರಿ, ನಾವು ಇದೇ ಸ್ಥಳದಾಗನ ಇದೇ ಜಾಗದಾಗನ ಉಪವಾಸ ಸತ್ಯಾಗ್ರಹ ಮುಂದುವರಿಸ್ತೀವಿ. ಅದಕ್ಕೆ ಪ್ರತಿ ಸಲ ಹೇಳೋದಾಗೈತಿ, ಚುನಾವಣೆದೊಳಗೆ ನೀವು ಮಾತು ಕೊಡ್ತೀರಿ, ನಾವು ಗುರುಪಿನ ಓಟ್ ಹಾಕಿ ನಿಮ್ಗೆ ಗೆಲ್ಲಿಸ್ಕೊಡ್ತೀವಿ. ನೀವು ಮಾತು 5 ವರ್ಷ ಮಜಾ ಮಸ್ತಿ ಮಾಡ್ಕೊತ ನೀವು ಅಡ್ಡಾಡೋರು. ಅದಕ್ಕೆ ಇದನ್ನೆಲ್ಲ ನಿಲ್ಲಿಸಬೇಕು. ಗದ್ದಿಗೌಡ ಸಾಹೇಬರು ಹಾಗೂ ಜಗದೀಶ್ ಗುಡಗುಂಟಿ ಅವರು ಅಲ್ಲಿ ಸ್ಥಳ ಪರಿಶೀಲನೆ ಮಾಡೋಕೆ ನೀವು ಬರಬೇಕು. ಅಧಿಕಾರಿಗಳ ಜೊತೆಗೆ ನೀವು ಬಂದ ಕಿಸಿಂದ ಅಲ್ಲಿ ಪರಿಹಾರ ಬರೇ ನಿಮ್ಮ ಕಾರ್ ಗಾಡಿ ಹಾಸ್ಕೊಂಡು ಹೋಗ್ರಿ. ಆ ರೋಡಿಗೆ 5 ನಿಮಿಷ ಟೈಮ್ ಕೊಡ್ತೀವಿ. 1 ಕಿಲೋಮೀಟ್ರಿಗೆ 5 ನಿಮಿಷ ಟೈಮ್ ಕೊಡ್ತೀವಿ, ಹಾಸ್ಕೊಂಡು ಹೋಗ್ರಿ ನೋಡೋಣ. ನೀವಾದರೆ NH4ದಾಗ ಹೈವೇ ರೋಡ್ದಾಗ ನಿಮ್ಮ ಮನೆ ಮಟ್ಟ ರೋಡ್ ಹೈವೇ ರೋಡ್ ಮಾಡ್ಕೊತೀರಿ. ನಾವು ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸ್ಕೊಟ್ಟಂಥವ್ರು ನಾವು ಮೊಳಕಾಲ ಮಟ್ಟ ಕೆಸರೇ ಹೋಗ್ಬೇಕಣ್ಣ, ನಾಚಿಗೆ ಬರ್ಬೇಕು ನಿಮಗೆ ಎಲ್ಲರಿಗೂ ಇವತ್ತು. ಅದಕ್ಕೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳ ಏನು ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲಾ ಪಂಚಾಯತ್ CO ಅವರಾಗಲಿ,
RDPR ಡಿಪಾರ್ಟ್ಮೆಂಟ್ ಇಂಜಿನಿಯರ್ಗಳಾಗಲಿ, PMGSY ಇಂಜಿನಿಯರ್ಗಳಾಗಲಿ, JLBC ಸಂಬಂಧಪಟ್ಟಂಗೆ ಅಧಿಕಾರಿಗಳಾಗಲಿ, ನೀವು ತಕ್ಷಣ ಕ್ರಮ ಕೈಗೊಂಡು ಈ ರಸ್ತೆ 3 ರಸ್ತೆ ಡಾಂಬರೀಕರಣ ಮಾಡೋಕ್ಕೆ ಇವತ್ತು ಚಾಲೂ ಮಾಡಬೇಕಾದನ. ಇಲ್ಲದೇ ಇದ್ದರೆ ಸುಮಾರು 15 ದಿನ ಆದ್ರೂ ನಾವು ಇದೇ ಜಾಗದಾಗ ಉಪವಾಸ ಸತ್ಯಾಗ್ರಹ ಮುಂದುವರಿಸ್ತೀವಿ. ಮುಂದೆ ಇವತ್ತು ಕೇವಲ 10 ರಿಂದ 15 ಜನ ಐತಿ, ನಾಳೆ ಸುಮಾರು 50 ರಿಂದ 60 ಜನ ಬರ್ತಾರೆ, ನಾಡಿದ್ದು ಒಂದು 100 ಜನ ಬರ್ತೈತೆ. ದಿನಕ್ಕೆ ಸಂಖ್ಯೆ ಹೆಚ್ಚಾಕೈತಿ. ನಿಮ್ಗೆ ಆಲ್ರೆಡಿ ನಮ್ಗೆ ಗೊತ್ತೈತಿ ಎಷ್ಟು ಜನಸಂಖ್ಯೆ ಬರ್ತೈತೆ ಅನ್ನೋದು. ಬರೀ ಒಂದು ಹೋರಾಟಕ್ಕೆ 100-200 ಜನ ತರುವಷ್ಟು ಕೆಪಾಸಿಟಿನೂ ನಮಗೈತಿ. ಇದು ಇಡೀ ಊರಿಗೆ ಸಂಬಂಧಪಟ್ಟ ವಿಷಯ. ಅದಕ್ಕೆ ದಯಮಾಡಿ ನೀವು ನಿಷ್ಕಾಳಜಿ ಮಾಡಿದಾಗ ಸೂಕ್ತ ಕ್ರಮ ಕೈಗೊಂಡು ಅಧಿಕಾರಿಗಳಿಗೆ ತಕ್ಷಣ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಹೇಳ್ರಿ. ಸುಮ್ಮನೆ ನೀವು ಆಫೀಸ್ದಾಗ AC ರೂಮ್ನ ಕುಂಡ್ರದು, ನಾವು ಇಲ್ಲಿ ಬಿಸಿಲಾಗ ಕುಂಡ್ರದು ಇದು ಸರಿಯಲ್ಲ. ಗದ್ದಿಗೌಡರು ಸಾಹೇಬ್ರೆ, ನೀವು 5 ಬಾರಿ ಲೋಕಸಭಾ ಸದಸ್ಯರಾದ್ರಿ. ಯಾರ ಹೆಸರು ಮೇಲೆ? 1 ಬಾರಿ ವಾಜಪೇಯಿ ಅವ್ರ ಹೆಸರು ಮೇಲೆ, 4 ಬಾರಿ ಮೋದಿ ಅವ್ರ ಹೆಸರು ಮೇಲೆ ಬರಾಕತ್ತೀರಿ. ಸ್ವಲ್ಪ ತಿಳುವಳಿಕೆ ಇದೀರಿ, ಹಿರಿಯರದಿರಿ, ಅರ್ಥ ಮಾಡ್ಕೊರಿ ಪರಿಸ್ಥಿತಿ. ನೀವು ಚುನಾವಣೆ ಬಂದಾಗ ಮಾತ್ರ ಕೊಣ್ಣೂರು ಗ್ರಾಮಕ್ಕೆ ವಿಸಿಟ್ ಕೊಡೋದು, ಉಳಿದಿಂದೊಳಕ್ಕೆ ಬರೋಂಗಿಲ್ಲ. ಈ ಸದ್ಯದೊಳಗನ ಆಗಸ್ಟ್ 16ನೇ ತಾರೀಕು ಕೊಣ್ಣೂರು ಗ್ರಾಮಕ್ಕೆ ವಿಸಿಟ್ ಕೊಡಕತ್ತೀರಿ. ನೀವು ಒಂದು ದೇವಸ್ಥಾನ ಉದ್ಘಾಟನೆ ಸಂಬಂಧ ಬರಾಕತ್ತೀರಿ, ನಿಮಗೆ ಸ್ವಾಗತ ಕೋರ್ತೀವಿ. ಆದರೆ ದೇವಸ್ಥಾನ ಉದ್ಘಾಟನೆ ಮುಗಿದ ನಂತರ ಸೀದಾ ನಾವು ಏನು ತೋರಿಸಿಲ್ಲ 3 ರೋಡ್ ವಿಸಿಟ್ ಮಾಡಿರಿ. ಮಾಡದಿದ್ದರೆ ನಿಮ್ಮ ಏನು ವಾಹನ ಬರ್ತೈತಿಲ್ಲ ಅವತ್ತು ನಾವು ನಿಮ್ಮ ವಾಹನ ತಡೆದ ಮುತ್ತಿಗೆ ಹಾಕ್ತೀವಿ. ನಿಮಗೆ ಬಹಿರಂಗ ಎಚ್ಚರಿಕೆ ಇದೆ. ಆಗಸ್ಟ್ 16ನೇ ತಾರೀಕು ಕೊಣ್ಣೂರಿಗೆ ಏನು ವಿಸಿಟ್ ಕೊಡಾಕತ್ತೀರಿ ಅಷ್ಟರೊಳಗಾಗಿನೇ ಕೆಲಸ ಪ್ರಾರಂಭ ಆಗಬೇಕಲ್ಲಿ. ಆಗದೇ ಇದ್ದರೆ ಅವತ್ತು ಶಾಸಕರು ಬರ್ತೀರಿ, ಸಚಿವರು ಬರ್ತಾರೋ, ಲೋಕಸಭಾ ಸದಸ್ಯರು ಬರಾಕತ್ತೀರಿ. ನೀವು 3 ಜನ ನಮ್ಮ ಜನಪ್ರತಿನಿಧಿಗಳು. ನಾವು ಮುತ್ತಿಗೆ ಹಾಕಾಕೊಂಡು ತಯಾರ. ಒಂದು ವೇಳೆ ಇವತ್ತು ಏನಾರೇ ಆಕ್ಷನ್ ಕೆಲಸ ಪ್ರಾರಂಭ ಆಗದಿದ್ರೆ ಅದಕ್ಕೆ ದಯಮಾಡಿ ಗದ್ದಿಗೌಡರು ಸಾಹೇಬರು ಆಗಲಿ, ಗುಡಗುಂಟಿ ಸಾಹೇಬರಾಗಲಿ, ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಎಲ್ಲ ರೈತರ ಪರವಾಗಿ, ಇಡೀ ಗ್ರಾಮಸ್ಥರ ಪರವಾಗಿ ವಿನಂತಿ ಮಾಡ್ಕೊತೀವಿ.